ವಡಪ್ಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಹಸಿ ಶೇಂಗಾ, ಹಸಿ ಕೊಬ್ಬರಿ, ಹಸಿ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಅರಿಶಿನ, ಉಪ್ಪು ಹಾಗೂ ಹಸಿ ಮೆಣಸಿನಕಾಯಿ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ. ಸೊ ಹಸಿ ಕೊಬ್ಬರಿ, ಹಸಿ ಶೇಂಗಾ ಅವೆಲ್ಲದ್ರ ಜೊತೆಗೆ ಈ ಹಸಿ ಉಳ್ಳಾಗಡ್ಡಿನೂ ಕೂಡ ಗ್ರೈಂಡ್ ಮಾಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಗ್ರೈಂಡ್ ಮಾಡುವಾಗ ನೀರ್ ಹಾಕಬೇಕು. ಬರೀ ಡ್ರೈ ಗ್ರೈಂಡ್ ಮಾಡಿದ್ರೆ ಆಗಲ್ಲ. ಸೊ ಗ್ರೈಂಡ್ ಮಾಡಿಬಿಟ್ಟು ಹಸಿ ಶೇಂಗಾ ಅವೆಲ್ಲ ಹಾಕಿ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ದು ನೀರ್ ಹಾಕಿ ಗ್ರೈಂಡ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಸಾಫ್ಟ್ ಆಗಿರಬೇಕು. ಈ ಕನ್ಸಿಸ್ಟೆನ್ಸಿ ಅಂದ್ರೆ ಈ ಹದದಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕು. ವಡಪ್ಪಿಗೆ ಬೇಕಾಗಿರುವ ಈ ಮಿಕ್ಸ್ಚರ್ ಅನ್ನ, ಗ್ರೈಂಡ್ ಮಾಡಿದ ಮಿಕ್ಸ್ಚರ್ ಅನ್ನ ನೀವು ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬಹುದು. ನಾನೇನ್ ಮಾಡಿದೀನಿ ನೋಡ್ರಿ, ಇಷ್ಟು ದೊಡ್ಡ ಡಬ್ಬಿ ಫುಲ್ ಮಾಡಿಟ್ಟಿದ್ದೀನಿ. ಇದನ್ನ ನೀವು ಫ್ರೀಜರ್ನಾಗ ಇಡಬಹುದು. ನಿಮಗೆ ಯಾವಾಗ ಬೇಕು ಅವಾಗ ಸ್ವಲ್ಪ ಸ್ವಲ್ಪ ತಕೊಂಡು ಮಾಡಬಹುದು. ಈಗ ವಡಪ್ಪಿ ಮಾಡುವ ಮುಂದಿನ ವಿಧಾನ, ನಾವು ಇದೆಲ್ಲ ಖಾರ ವಡಪ್ಪಿದು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಈಗ ಅದನ್ನ, ಇದು ಅಕ್ಕಿ ಹಿಟ್ಟು ತಗೊಂಡಿದೆ, ಆಮೇಲೆ ಎಳ್ಳು, ಕೊತ್ತಂಬರಿ, ಮೆಂತೆ ಪಲ್ಲೆ ನೈಸ್ ಆಗಿ ಕಟ್ ಮಾಡಿರೋದು. ಈಗ ಇವನ್ನೆಲ್ಲಾನು ಮಿಕ್ಸ್ ಮಾಡಿ ಹಿಟ್ಟು ಮಾಡ್ಕೊಂತೀವಿ. ಈಗ ನೋಡಿ, ವಡಪ್ಪಿಗೆ ಹಿಟ್ಟು ಈ ಹದದಲ್ಲಿ ತಯಾರಾಗಬೇಕು. ಅಕ್ಕಿ ಹಿಟ್ಟು, ಆ ಮಿಕ್ಸ್ಚರ್ ಎಲ್ಲ ಹಾಕೊಂಡು ಈ ಹದದಲ್ಲಿ. ಈಗ ಇವನ್ನ ನಾವು ರೊಟ್ಟಿ ಮಾಡ್ತೀವಲ್ಲ, ಅದೇ ತರ ರೊಟ್ಟಿನ ಇವನ್ ಮಾಡಬೇಕು. ಬೇಕಿದ್ರೆ ನೀವು ಲತ್ತಿಗುನಿಲೆ ಇದ್ರಲ್ಲೇ ಇವನ್ ಕೂಡ ನೀವು ನಿಧಾನವಾಗಿ ಮಾಡ್ಕೋಬಹುದು. ಸೊ ಈ ಟೈಪ್ ದೊಡ್ಡ ದೊಡ್ಡದು ಮಾಡಿ ರೊಟ್ಟಿ ಹೇಗೆ ಬೇಯಿಸ್ತೀವಲ್ಲ ಹಾಗೆ ಬೇಯಿಸಬೇಕು. ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಬೇಕು. ವಡಪ್ಪಿ ಹಾಕಿದ್ಮೇಲೆ ರೊಟ್ಟಿಗೆ ಹೇಗೆ ನೀರ್ ಹಚ್ತೀವಿ ಹಾಗೆ ನೀರ್ ಹಚ್ಬಿಟ್ಟು, ಇನ್ನೊಂದು ಇದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ ಎಣ್ಣೆಯನ್ನ ಬಿಡ್ಬೇಕು. ಸುತ್ತಲೂ ಎಣ್ಣೆ ಹಾಕಿ ಬೇಯಿಸಬೇಕು. ಸೊ ಎಣ್ಣೆ ಹಾಕಿಬಿಟ್ಟು ಬೇಯಿಸಬೇಕು. ವಡಪ್ಪಿಯನ್ನು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮಾಡಲು ಇನ್ನೊಂದು ಸ್ವಲ್ಪ ಈ ಹಂಚಿನ ಮೇಲೆ ಬೇಯಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಹಂಚಿನ ಮೇಲೆ ಹಾಕೋದು. ಇನ್ನು ರೆಡ್ಡಿಶ್ ಬ್ರೌನ್ ಕಲರ್ ಬಂದು ಗರಿಯಾಗಿ ಬಂದ್ರೆ ಇವನ್ನ ನೀವು ಎಷ್ಟು ದಿವಸ ಇಟ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ. ಮೊಸರು ಹಾಗೂ ಯಾವ್ದಾದ್ರೂ ಚಟ್ನಿ, ನೀವು ಹೀರಿಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಯಾವ್ದಾದ್ರೂ ಚಟ್ನಿ ಮಾಡ್ಕೊಂಡು ಅದ್ರ ಜೊತೆಗೆ ತಿನ್ಬೋದು. ನೋಡಿ, ಗರಿ ಗರಿಯಾದ ವಡಪ್ಪಿ ರೆಡಿ. ನೀವು ಮೆತ್ತಗ ಕೂಡ ಮಾಡ್ಕೋಬಹುದು. ಸೊ ತಿನ್ನಕ್ಕೆ ಎಲ್ಲಾದ್ರೂ ನೀವು ಲಾಂಗ್ ಜರ್ನಿ ಅಂದ್ರೆ ದೂರದ ಪ್ರವಾಸಕ್ಕೆ ಹೋದ್ರೆ ಅವಾಗ ಇವನ್ನ ವಡಪ್ಪಿಯನ್ನು ಮಾಡಿ ನೀವು ಇಟ್ಕೊಂಡು ಮೊಸರು ತಗೊಂಡು ತಿನ್ಬಹುದು. ಸೊ ಇದು ಬಳ್ಳಾರಿ ಸ್ಪೆಷಲ್ ವಡಪ್ಪಿ. ಇದನ್ನ ನಮ್ಮ ಅತ್ತೆ ಪುಷ್ಪ ಅವರಿಂದ ನಾನು ಕಲ್ಕೊಂಡಿರೋದು. ಇದನ್ನ ನಾನು ನಮ್ಮ ಬೇಬಿ ಆಂಟಿ ನಿರ್ಮಲಾ ಹೊಸಮನಿ ಕಿಚನ್ ಅವರಿಗೆ ತಯಾರು ಮಾಡಿದ್ದು. ನೋಡಿ, ಹೀರಿಕಾಯಿ ಚಟ್ನಿ, ಮೊಸರು ಹಾಗೂ ವಡಪ್ಪಿ. ಆಮೇಲೆ ಒಂದು ಸ್ಪೆಷಲ್ ಪಿಕಲ್ ಇದೆ ಇಲ್ಲಿ. ಇದಕ್ಕೆ ಕಲ್ಮಾಯಿನಕಾಯಿ ಉಪ್ಪಿನಕಾಯಿ ಅಂತೀವಿ ನಾವು. ಎಲ್ಲರೂ ನಿರ್ಮಲಾ ಹೊಸಮನಿ ಕಿಚನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Hope you have liked the recipe from Dr. Savita Sonoli.